ಮಜ್ಜಿಗೆ ಹುಳಿಗೆ ಬೇಕಾಗೋ ಸಾಮಾನುಗಳು ಯಾವುದೇ ತರಕಾರಿ, ಸೌತೆಕಾಯಿ ಇರ್ಬೋದು, ಸೀಮೆ ಬದನೆಕಾಯಿ ಇರ್ಬೋದು, ದಂಟು ಇರ್ಬೋದು, ಅಥವಾ ಬದನೆಕಾಯಿ ಕಡಲೆಕಾಳು ಇರ್ಬೋದು, ಈ ಥರ ತರಕಾರಿನ ಒಗ್ಗರಣೆಗೆ ಹಾಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಆ ನೀರೆಲ್ಲ ಸ್ವಲ್ಪ ಕಮ್ಮಿ ಆಗೋವರೆಗೂ, ಆ ತರಕಾರಿ ಚೆನ್ನಾಗಿ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು. ಸೌತೆಕಾಯಿ, ಬೂದುಗುಂಬಳಕಾಯಿ, ಸೀಮೆ ಬದನೆಕಾಯಿ ಆದರೆ ತುಂಬ ಚೆನ್ನಾಗಿರುತ್ತೆ. ದಂಟು ಚೆನ್ನಾಗಿರುತ್ತೆ. ದಂಟು ಜೊತೆಗೂ ಮಜ್ಜಿಗೆ ಹುಳಿ ನಡೆಯುತ್ತೆ. ಕಡಲೆಕಾಳು ಹಾಕೋದ್ರೆ ಬದನೆಕಾಯಿ ಜೊತೆ ಚೆನ್ನಾಗಿರುತ್ತೆ. ಆಲೂಗಡ್ಡೆ, ಕಡಲೆಕಾಳು, ಬದನೆಕಾಯಿ ಚೆನ್ನಾಗಿರುತ್ತೆ. ತರಕಾರಿ ಎಲ್ಲ ಈ ಥರ ಬೇಯಿಸ್ಕೊಂಡ್ಮೇಲೆ ರುಬ್ಬೋದಕ್ಕೆ ಒಂಚೂರು ಕಡಲೆಕಾಳು ನೆನೆ ಹಾಕ್ಬಿಟ್ಟು ಅದನ್ನ ಕಡಲೆಬೇಳೆ ಆದರೆ ಬೆಸ್ಟ್. ಕಡಲೆಬೇಳೆ ಅಕಸ್ಮಾತ್ ಎಮರ್ಜೆನ್ಸಿಗೆ ಆಗಿಲ್ಲ ಅಂದ್ರೆ 1-2 ಸ್ಪೂನ್ ಕಡಲೆ ಹಿಟ್ಟು ಹಾಕೊಬಹುದು. ಇಲ್ಲಾಂದ್ರೆ ಅಕ್ಕಿ ಹಿಟ್ಟು ಹಾಕೊಬಹುದು. ಅಕ್ಕಿ ಹಿಟ್ಟು ತಮಿಳ್ ಕಡೆಯವ್ರು ಜಾಸ್ತಿ ಹಾಕೋತಾರೆ. ಅದ್ರ ಟೇಸ್ಟೇ ಬೇರೆ ಇರುತ್ತೆ. ಆದ್ರೆ ಕಡಲೆಬೇಳೆ ಹಾಕೋದ್ರಿಂದ ಬೇರೆ ಟೇಸ್ಟ್ ಇರುತ್ತೆ. ಕಡಲೆಬೇಳೆ ನೆನೆಸಿಟ್ಕೊಂಡ್ಬಿಟ್ಟು ಅದ್ರ ಜೊತೆಗೆ ಕಾಯಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಜೀರಿಗೆ, ಮೆಣಸು, ಶುಂಠಿ, ಒಂಚೂರು ಇಂಗು ಇಷ್ಟನ್ನು ರುಬ್ಬಾಕಿದ್ರೆ ಚೆನ್ನಾಗಿರುತ್ತೆ. ಎಲ್ಲ ಆದ್ಮೇಲೆ ಲಾಸ್ಟ್ಗೆ 1 ರೌಂಡ್ ಮೊಸರನ್ನು ಅದ್ರ ಜೊತೆಗೆ ಬೀಟ್ ಮಾಡಿಬಿಟ್ಟು ಹಾಕಿದ್ರೆ ಮಜ್ಜಿಗೆ ಹುಳಿ ಒಗ್ಗರಣೆನಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಇದು 2 ದಿನ ಇಟ್ಟರು ಏನೂ ಕೆಡೋದಿಲ್ಲ. ಕೆಲವರು ಅರಿಶಿನ ಹಾಕ್ತಾರೆ, ಕೆಲವರು ಅರಿಶಿನ ಹಾಕಲ್ಲ. ಅರಿಶಿನ ಹಾಕಿದ್ರೆ ಒಳ್ಳೇದು, ಚೆನ್ನಾಗಿರುತ್ತೆ. ಇಷ್ಟು ಹಾಕಿ ಟೇಸ್ಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ.